ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗ ಮೊದಲಿಗೆ ತಕ್ಷಣ ಎಲ್ಲರೂ ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿ ಪಲಾವ್ ಮಾಡೋಣ ಅಂತ ನಾನು ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪಲಾವ್ಗೆ ಖಾರ ರುಬ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಕ್ಯಾರೆಟ್ ಇರಲಿಲ್ಲ, ಹಾಗಾಗಿ ಕ್ಯಾರೆಟ್ ಒಂದು ಲೆಸ್ ಮಾಡಿದ್ದೀನಿ. ಇವತ್ತಿನ ಪಲಾವ್ನ ನಾನು ರೇಷನ್ ಅಕ್ಕಿಯಿಂದ ಮಾಡಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ವ್ಯೂಸ್ ಅಂತೂ ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಹಾಗಾಗಿ ವೀಡಿಯೋಸ್ ಮಾಡೋದಕ್ಕೂ ಕೂಡ ತುಂಬ ಬೇಜಾರಾಗುತ್ತೆ. ಸುಮ್ಮನೆ ನಾವು ಎಷ್ಟೇ ಪರಿಶ್ರಮ ಪಟ್ಟರೂ ಪ್ರತಿಫಲ ಸಿಗಲ್ವಲ್ಲ. ನಾವು ಯಾವುದೇ ವಿಷಯದಲ್ಲಾಗಲಿ ಏನೇ ಕೆಲಸ ಮಾಡಿದ್ರೂ ಇದೇ ಥರ ಆಗುತ್ತೆ. ಹಾಗಾಗಿ ವೀಡಿಯೋಸ್ ಮಾಡೋದಕ್ಕೂ ತುಂಬ ಬೇಜಾರಾಗುತ್ತೆ. ಆದ್ರೂ ಏನು ಒಂದಲ್ಲ ಒಂದು ದಿನ ನಮಗೂ ಕೂಡ ಒಂದು ಒಳ್ಳೆ ದಿನ ಬರುತ್ತೆ ಅನ್ನೋ ಇದರಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇವಾಗ ತಿಂಡಿ ಎಲ್ಲ ತಿಂದಾದಮೇಲೆ ಬಟ್ಟೆ ನೆನೆ ಹಾಕಿದ್ದೀನಿ. ಬಟ್ಟೆ ತೊಳಿಬೇಕು. ಹಾಗೆ ಸೊಂಟ ನೋವು ಬೇರೆ, ಸಿಕ್ಕಾಬಟ್ಟೆ ಸೊಂಟ ನೋವು ಸ್ಟಾರ್ಟ್ ಆಗೈತೆ. ಬಟ್ಟೆ ಹೆಂಗೆ ತೊಳಿತೀನೋ ಏನೋ ಗೊತ್ತಿಲ್ಲ. ಇವಾಗ ಮಧ್ಯಾಹ್ನ ಆಯಿತು, ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀನಿ. ಆದರೆ ಬಿಸಿಲೇ ಇಲ್ಲ ಫ್ರೆಂಡ್ಸ್. 3-4 ದಿನ ಆಯಿತು ಇದೇ ಥರ ಮೋಡ ಆಗುತ್ತೆ. ಸ್ವಲ್ಪ ಲೈಟಾಗಿ ಬಿಸಿಲು ಬರುತ್ತೆ, ಮತ್ತೆ ಮೋಡ ಆಗುತ್ತೆ. ಇವಾಗ ಮಧ್ಯಾಹ್ನದ ಊಟಕ್ಕೆ ಅಂತ ಅನ್ನ ಮಾಡೋಣ ಅಂತ ಅನ್ನಕ್ಕೆ ಇಡ್ತಾಯಿದ್ದೀನಿ. ನಾನೊಬ್ಬಳೇ ಇರೋದು, ಹಾಗಾಗಿ ಮಾಡೋಣ ಬೇಡವೋ ಅನ್ನೋ ಡೌಟಲ್ಲಿ ಇಡ್ತಾಯಿದ್ದೀನಿ. ಹಾಗೆ ನಮ್ಮ ಅತ್ತೆ ಕೆಲಸದಿಂದ ಏನಾದರೂ ಬಂದರೆ ಅವರಿಗೂ ಕೂಡ ಊಟ ಬೇಕು. ಒಂದೊಂದು ದಿನ ಬರೋದಿಲ್ಲ, ಸಂಜೆ ಬರ್ತಾರೆ, ಒಂದೊಂದು ದಿನ ಮಧ್ಯಾಹ್ನಕ್ಕೆ ಬರ್ತಾರೆ. ಹಾಗಾಗಿ ಬಂದರೆ ಆಗುತ್ತಲ್ಲ ಅನ್ನೋ ಇದರಲ್ಲಿ ಇವಾಗ ಅನ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಹಸುನ ಹಿತ್ಲ ಹತ್ರ ಕಟ್ಟಿದ್ವಿ. ಅಲ್ಲಿ ಸ್ವಲ್ಪ ಮೇವಿತ್ತು, ಮೇಯ್ಕೊಳ್ಳಿ, ಆಮೇಲೆ ಮನೆ ಹತ್ರ ಕಟ್ಟಿದ್ರಾಯ್ತು ಅಂತ. ಅದು ಮನೆಯಲ್ಲೇ ಕಟ್ಟಿ ರೂಢಿ ಆಗಿಬಿಟ್ಟಿದೆ. ಮನೆಯಲ್ಲೇ ಮೇವು ತಿನ್ನಬೇಕು. ಸುಮ್ಮನೆ ನಿಂತ್ಕೊಂಡು ಬಿಡ್ಕೊಳ್ತಾ ಇತ್ತಲ್ಲಿ. ಹಾಗಾಗಿ ಇಟ್ಕೊಬಂದು ಮನೆ ಹತ್ರ ಕಟ್ಟೋಣ ಅಂತ ಹೋದೆ. ಇಲ್ಲಿ ನೋಡಿ, ನಮ್ಮೂರ ಕೆರೆ ಕೋಡಿ ನೀರು ಹೋಗ್ತಾ ಇರೋದು. ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 3 ಗಂಟೆ 3:15 ಟೈಮ್ ಆಗಿತ್ತು. ಅಷ್ಟರಲ್ಲಿ ಸ್ವಲ್ಪ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸುಮ್ಮನೆ ಮೋಡ ಆಗ್ತಾಯಿತ್ತು, ಸಣ್ಣ ಸೋನೆ ಬಂದು ಹೋಗ್ತಾಯಿತ್ತು. ಇವತ್ತೆಲ್ಲ ಸ್ವಲ್ಪ ಚೆನ್ನಾಗೇ ಮಳೆ ಬಂತು. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿನ್ನೆ ವಿಡಿಯೋನ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ, ಮತ್ತು ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಏನು ವಿಚಾರ ಅಂತಂದರೆ, ಈಗ ನೀವೆಲ್ಲರೂ ನೋಡ್ತಾ ಇರೋ ಹಾಗೆ ಯೂಟ್ಯೂಬರ್ಗಳ ನಡುವೆ ಜಗಳ ನಡೀತಾ ಇದೆ. ಮತ್ತು ಸೀರೆ ವ್ಯಾಪಾರ, ಈಗ ಒಬ್ರನ್ನ ನೋಡಿ ಇನ್ನೊಬ್ಬರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಅದೇ ಥರ ಈಗ ಅವರಿಬ್ಬರು ಜಗಳ ನಡೀತೈತೆ ಅಂದರೆ ಅದನ್ನು ಇನ್ನೊಬ್ಬರು ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಆ ವಿಚಾರದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರನ್ನ ನೋಡಿ ಇನ್ನೊಬ್ಬರು ಕೂಡ ಅದೇ ವಿಚಾರನ ಮಾತಾಡ್ತಾ ಇದ್ದಾರೆ. ಈಗ ಸದ್ಯದಲ್ಲಿ ಇದು ತುಂಬ ವೈರಲ್ ಆಗ್ತಾ ಇದೆ. ಸೀರೆನ ಸೆಲ್ ಮಾಡ್ತಾರಲ್ಲ, ಅವ್ರದ್ದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಯಾರ್ದು ತಪ್ಪಿಲ್ಲ. ಅವ್ರದ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಇವ್ರದ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಹಾಗೆ ನಾನಿಲ್ಲಿ ಯಾರ ಬಗ್ಗೆನೂ ನೀವು ಸರಿ ಇವ್ರು ಸರಿ ಇಲ್ಲ, ಇವ್ರು ಸರಿ ನೀವು ಸರಿ ಇಲ್ಲ ಅಂತ ಯಾರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ಈಗಿನ ಸಿಚುವೇಷನಲ್ಲಿ ಏನಿದೆ ಅದನ್ನು ಮಾತ್ರ ಮಾತಾಡ್ತಾ ಇದ್ದೀನಿ. ಈಗ ಇವರು ಏನಂದರೆ ಸೀರೆನ ಮಾರಾಟ ಮಾಡ್ತಾರಲ್ಲ, ಅವರು ಜಾಸ್ತಿ ಸ್ಟಾಕ್ಸ್ನ ತರಿಸ್ತಾರೆ. ನೀವೆಲ್ಲರೂ ಕೂಡ ವಿಡಿಯೋದಲ್ಲಿ ನೋಡಿರ್ತೀರ. ಇನ್ಸ್ಟಾಗ್ರಾಮಲ್ಲಿ ಅವರು ಎಲ್ಲ ಪ್ರತಿಯೊಂದು ವಿಡಿಯೋನೂ ಹಾಕ್ತಾ ಇರ್ತಾರೆ. ಎಲ್ಲರೂ ಕೂಡ ನೋಡ್ತಾ ಇರ್ತೀರ ಎಷ್ಟು ಸ್ಟಾಕ್ಸ್ ಬರುತ್ತೆ ಅಂತ. ಹಾಗೆ ಇವರು ಸ್ಟಾಕ್ಸ್ನ ತರಿಸೋದ್ಕಿಂತ ಮುಂಚೆನೇ ಎಲ್ಲ ಹೇಳಿರ್ತಾರೆ. ಇದೇ ಥರ ಇರಬೇಕಾದ್ರೆ ಅವರೇ ಕಸ್ಟಮೈಸ್ ಮಾಡಿ ತರಿಸೋದು ಅವ್ರ ಸೀರೆನ. ಇದೇ ಥರ ಇರಬೇಕು ಅಂತ ಅವರು ಹೇಳಿರ್ತಾರೆ. ಅದೇ ಥರ ಬಂದಿರುತ್ತೆ ಅಂತ ಅವರು ಕೂಡ. ಈಗ ಆರ್ಡರ್ ಬಂದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಆರ್ಡರ್ ಬರ್ತಾ ಇದ್ದಾವೆ. ಇವಾಗಂತೂ ತುಂಬ ಬ್ಯುಸಿ ಇದ್ದಾರೆ. ಅಷ್ಟು ಆರ್ಡರಲ್ಲಿ ಪ್ರತಿಯೊಂದು ಸೀರೆನೂ ಓಪನ್ ಮಾಡಿ ಪ್ಯಾಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅವರು ಸೀರೆನ ತಗೊಂಡಿದ್ದಾರಲ್ಲ, ಅವ್ರದ್ದು ಕೂಡ ತಪ್ಪೇನಿಲ್ಲ. ಅವರು ಸ್ವಲ್ಪ ಲೆಂತ್ ಇರ್ಬೋದು. ಅಂದರೆ ಅವ್ರು ಹೇಳಿದ್ದಾರೆ ವಿಡಿಯೋದಲ್ಲಿ, ಸೀರೆನ ಸ್ವಲ್ಪ ಮೇಲೆ ಉಡ್ತೀನಿ, ಹಂಗಾಗಿ ನನಗೆ ಕಮ್ಮಿ ಬಂತು ಅಂತ.
ಹಿಂಗೆ ನಾರ್ಮಲಾಗಿ ಎಲ್ಲರೂ ಉಡೋ ಥರ ಸೀರೆ ಉಟ್ಟಿದ್ರೆ ಅವರಿಗೆ ಕರೆಕ್ಟ್ ಆಗೋದು. ಅವರು ಮೇಲೆ ಉಡೋದ್ರಿಂದ ಅವರಿಗೆ ಸ್ವಲ್ಪ ಸೀರೆ ಲೆಂತು ಕಮ್ಮಿ ಅಂತ ಅನಿಸಿತಷ್ಟೇ. ಅವ್ರ ಪ್ರಾಬ್ಲಮ್ನ ಅವರು ಹೇಳಿದ್ದಾರೆ. ಹಾಗೆಯೇ ಮತ್ತೆ ಸೀರೆದು ಬ್ಲೌಸ್ ಏನಿರುತ್ತೆ ಅದು ಕಟ್ಟಾಗಿದೆ, ಅದನ್ನು ಗಂಟಾಕ್ಬಿಟ್ಟಿದ್ದಾರೆ ಅಂತ ಅವ್ರು ಅಂದರೆ ಆಗಿರೋದು ಅದೇ. ಅವರು ಪಾಪ ಪ್ಯಾಕ್ ಓಪನ್ ಮಾಡೋದೆಲ್ಲ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದನ್ನು ಕೂಡ ನಾನು ನೋಡಿದೆ. ಗಂಟು ಹಾಕಿದ್ದಾರೆ ಅಂದರೆ ಇವರು ಮಾರಾಟ ಮಾಡ್ತಾರಲ್ಲ ಅವರು ಕೂಡ ಅದನ್ನು ಓಪನ್ ಮಾಡಿಲ್ಲ. ಓಪನ್ ಮಾಡಿದ್ದಿದ್ರೆ ಅವ್ರು ನೋಡಿದ್ದಿದ್ರೆ ಅವ್ರು ಆ ಸೀರೆನ ಅವರಿಗೆ ಡಿಸ್ಪ್ಯಾಚ್ ಮಾಡ್ತಾ ಇರಲಿಲ್ಲ ಅಲ್ವಾ. ಅವರು ನನಗೆ ಸೀರೆ ಕಮ್ಮಿ ಶಾರ್ಟ್ ಆಗಿದೆ, ಲೆಂತ್ ಇಲ್ಲ, ಮತ್ತು ಬ್ಲೌಸು ಕಟ್ ಮಾಡಿದ್ದೀರಾ ಅಂತ ಅವ್ರ ಪ್ರಾಬ್ಲಮ್ನ ಅವ್ರು ಹೇಳ್ಕೊಂಡಿದ್ದಾರೆ. ಮತ್ತು ಇವರು ಕೂಡ ಮುಂಚೆನೇ ಅವರು ನನಗೆ ಲೆಂತ್ ಕಮ್ಮಿ ಐತೆ ಅಂತ ಅಂದಾಗ ಸರಿ ಓಕೆ ಪರವಾಗಿಲ್ಲ ಅಂತ ರಿಟರ್ನ್ ತಗೊಂಡು ಎಕ್ಸ್ಚೇಂಜ್ ಮಾಡಿಕೊಡ್ಬೋದಿತ್ತು. ಅದನ್ನೇ ದೊಡ್ಡ ವಿಚಾರ ಮಾಡೋವಂಥ ಅವಶ್ಯಕತೆ ಏನಿರಲಿಲ್ಲ. ಹಾಗೆಯೇ ಇವರಿಬ್ಬರು ಜಗಳದ ಮಧ್ಯ ಮಕ್ಕಳನ್ನ ತರೋದು ಅವಶ್ಯಕತೆ ಇರಲಿಲ್ಲ. ಇವರಿಬ್ಬರು ಜಗಳ ಏನಿತ್ತು ಅದನ್ನು ಇವರಿಬ್ಬರೇ ಫೋನ್ ಮಾಡಿಕೊಂಡು ಸಾಲ್ವ್ ಮಾಡ್ಕೋಬೋದಿತ್ತು. ಅದನ್ನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಇಷ್ಟು ದೊಡ್ಡ ನ್ಯೂಸ್ ಮಾಡೋವಂಥ ಅವಶ್ಯಕತೆ ಏನಿರಲಿಲ್ಲ. ಇದನ್ನು ಇವರಿವರೇ ಮಾತಾಡಿಕೊಂಡು ಬಗೆಹರಿಸ್ಕೋಬೋದಿತ್ತು. ಈಗ ಇವರಿಬ್ಬರು ವಿಡಿಯೋ ಮಾಡಿರೋದ್ರಿಂದ ಆಯಿತಾ ಏನೇನು ಕಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಸೀರೆನ ತೊಗೊಬೇಕು ಅಂತ ಅಂದ್ಕೊಂಡಿದ್ದವರು ಕೂಡ ಈ ವಿಡಿಯೋನ ನೋಡಿಬಿಟ್ಟು ಇಲ್ಲಿ ಸೀರೆಗಳು ಚೆನ್ನಾಗಿರೋ ಕಳಿಸ್ಕೊಡಲ್ಲ, ಪ್ರಾಬ್ಲಮ್ ಇರುತ್ತೆ ಅಂತಂದು ಸೀರೆಗಳನ್ನ ತಗೊಳ್ಳೋದೇ ಬಿಡ್ತಿದ್ದಾರೆ ಆಲ್ಮೋಸ್ಟ್ ಜನ. ಅಂದರೆ ಕಮೆಂಟ್ಗಳು ಆ ಥರ ಬರ್ತಾ ಇದ್ದಾವೆ, ನಾನು ನೋಡಿದ್ದೀನಿ. ಕೆಲವೊಂದಿಷ್ಟು ಕಮೆಂಟ್ಸ್ ಅದೇ ಥರ ಇತ್ತು. ನಾನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ನೀವು ವಿಡಿಯೋ ಮಾಡಿದ್ದು ಒಳ್ಳೆಯದಾಯಿತು, ನಾನಿನ್ನು ತಗೊಳಲ್ಲ ಅಲ್ಲಿ ಅಂತ ಕಮೆಂಟ್ಗಳು ಬರ್ತಾ ಇದ್ದಾವೆ. ಏನೋ ಒಂದು ಸೀರೆ ಆ ಥರ ಮಿಸ್ಟೇಕ್ ಆಯಿತು ಅಂತಂದರೆ ಎಲ್ಲ ಸೀರೆನೂ ಅದೇ ಥರ ಇರಲ್ಲ. ಅಂದರೆ ನೀವು ಅಲ್ಲೇ ಹೋಗಿ ತಗೊಳ್ಳಿ ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ಮತ್ತು ಆ ವಿಡಿಯೋಸ್ಗೆ ಇನ್ನೊಂದಿಷ್ಟು ಕಮೆಂಟ್ಗಳು ಬರ್ತಾ ಇದ್ದಾವೆ. ಅವಳು ಹಂಗೆ, ಇವಳು ಹಿಂಗೆ, ಅವಳಿಗೆ ಕೊಬ್ಬು ಜಾಸ್ತಿ. ಅಂದರೆ ಸೀರೆನ ಸೇಲ್ ಮಾಡ್ತಾರಲ್ಲ ಅವರಿಗೆ ಎಲ್ಲ ಈ ಥರ ಕಮೆಂಟ್ಸ್ ಬಂದಿರೋದು. ಕೊಬ್ಬು ಜಾಸ್ತಿ, ದುರಹಂಕಾರ ಜಾಸ್ತಿ, ದುಡ್ಡಿನ ಮದ, ಇನ್ನೂ ಏನೇನೋ ಕಮೆಂಟ್ಗಳು ಮಾಡ್ತಾ ಇದ್ದೀರಾ. ನಾನು ಅವರು ಟಿಕ್ಟಾಕ್ ಮಾಡ್ತಾ ಇದ್ದಾಗಿಂದನೂ ಕೂಡ ನೋಡ್ಕೊಂಡು ಬಂದಿದ್ದೀನಿ. ಅವರಿರೋದೇ ಅದೇ ಥರ, ಮುಂಚೆಯಿಂದನೂ ಅದೇ ಥರ ಅವ್ರ ಆ್ಯಟಿಟ್ಯೂಡಾಗೇ ಇರೋದು. ಅಂದರೆ ಅವರು ಇರೋ ಸ್ಥಿತಿನಲ್ಲಿ ಅವರಿಗೆ ಸ್ವಾಭಿಮಾನ ಅನ್ನೋದು ಇದ್ದೇ ಇರುತ್ತೆ. ಹಂಗಾಗಿ ಅವ್ರು ಇರೋದೇ ಅದೇ ಥರ. ಅವರೀಗ ಬಾಣಿತನ ಮಾಡ್ಕೊಳ್ಬೇಕಾಗಿರೋಂಥ ಸಿಚುವೇಷನಲ್ಲಿ ಈಗ 2 ಮಕ್ಕಳನ್ನ ಇಟ್ಕೊಂಡು ಮನೆ ನಡೆಸ್ಕೊಂಡು ಬಿಸ್ನೆಸ್ನೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಆರ್ಡರ್ ಕೂಡ ತುಂಬ ಆರ್ಡರ್ ಜಾಸ್ತಿ ಬರ್ತಾ ಇದ್ದಾವೆ. ಅಂಥದ್ರಲ್ಲಿ ಈಗ ಹೆಲ್ಪಿಗೂ ಕೂಡ ಅವ್ರಿಗೆ ಯಾರಿಗೂ ಇಲ್ಲ. ಗಂಡ ಹೆಂಡ್ತಿ ಅವರಿಬ್ಬರೇ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವ್ರ ಮಧ್ಯ ನಾವು ಏನೇನೋ ಕೆಟ್ಟ ಕಮೆಂಟ್ ಹಾಕೋದು ಸರಿ ಇಲ್ಲ. ಅವರವ್ರ ವ್ಯಕ್ತಿತ್ವ ಅವ್ರಿಗೆ ಗೊತ್ತಿರುತ್ತೆ, ಯಾರು ಹೆಂಗೆ ಏನು ಅಂತ. ಮತ್ತು ಹಾಗೆಯೇ ಮಕ್ಳುಗಳ ಬಗ್ಗೆನೂ ಕೂಡ ಮಾತಾಡಬಾರ್ದಿತ್ತು. ಇವ್ರ ವಿಡಿಯೋದಲ್ಲೂ ಕೂಡ ಇವರು ಹೇಳಿದ್ದಾರೆ, ಅದು ತಪ್ಪು. ಅವ್ರ ಮಕ್ಕಳಿಗೆ ಶಾಪ ತಟ್ಟಲಿ ಅಂತ ಇವ್ರು ಹೇಳಿದ್ದಾರೆ. ಮತ್ತು ಅವ್ರ ವಿಡಿಯೋದಲ್ಲಿ ಯಾರು ಸೀರೆ ತಗೊಂಡಿದ್ರಲ್ಲ ಅವ್ರು ಮಾತಾಡಿಲ್ಲ ಅಂತಂದ್ರೂ ಅವ್ರ ಸಿಸ್ಟರ್ ಯಾರೋ ಇನ್ನೊಬ್ಬರು ಇದ್ದರು, ಅವರು ಅವ್ರ ಮಕ್ಕಳಿಗೆ ತಟ್ಟಲಿ ಆ ಶಾಪ ಇಲ್ಲ ಅಂತ ಅವರು ಕೂಡ ಮಕ್ಕಳಿಗೆ ಶಾಪ ಹಾಕಿದ್ದಾರೆ. ಇವರು ಕೂಡ ಮಕ್ಕಳಿಗೆ ಶಾಪ ಹಾಕಿದ್ದಾರೆ. ಅದೊಂದು ತಪ್ಪು, ಅದನ್ನು ಮಾಡಬಾರ್ದಿತ್ತು. ದೊಡ್ಡವ್ರ ಜಗಳ ಏನೇ ಇರಲಿ ಮಕ್ಕಳುಗಳ್ನ ಜಗಳದಲ್ಲಿ ತರಬಾರ್ದು, ಆಯಿತಾ. ಮತ್ತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನನಗೂ ಕೂಡ ಏನೇನೋ ಬ್ಯಾಡ್ ಕಮೆಂಟ್ ಹಾಕೋದಕ್ಕೆ ಹೋಗಬೇಡಿ. ನಾನಿಲ್ಲಿ ಅವ್ರ ತಪ್ಪು ಇವ್ರ ತಪ್ಪು ಅಂತ ಯಾರನ್ನೂ ನಾನು ಜಡ್ಜ್ ಮಾಡಿ ಹೇಳ್ತಾ ಇಲ್ಲ. ಇರೋ ವಿಚಾರನ ಮಾತಾಡಿದ್ದೀನಿ ಅಷ್ಟೇ. ಅಂದರೆ ಈಗ ಒಬ್ಬರು ವಿಡಿಯೋ ಮಾಡಿರೋದ್ರಿಂದ ಆ ವಿಚಾರನೇ ಇಟ್ಕೊಂಡು ಇನ್ನೊಬ್ಬರು ವಿಡಿಯೋ ಮಾಡಿ ಮತ್ತು ಅವ್ರನ್ನ ಇಟ್ಕೊಂಡು ಇನ್ನೊಬ್ಬರು ವಿಡಿಯೋ ಮಾಡ್ತಾ ಇದ್ದಾರೆ. ಇದು ಈಗ ಕಂಟಿನ್ಯೂ ಆಗ್ತಾ ಇದೆ, ಇದು ಸ್ಟಾಪ್ ಆಗಲಿ. ಮತ್ತು ಇನ್ನೊಬ್ಬರು ವ್ಯಕ್ತಿತ್ವದ ಬಗ್ಗೆ ಯಾರು ಕೂಡ ಜಡ್ಜ್ ಮಾಡೋದಕ್ಕೆ ಹೋಗಬಾರ್ದು. ಮತ್ತು ಅವರು ಸುಮಾರು ಜನ ಕಸ್ಟಮರ್ಸ್ ಇದ್ದಾರೆ ಅವರಿಗೆ. ಒಬ್ಬರು ಈ ಥರ ಹೇಳಿದರು ಅಂದರೆ ಎಲ್ಲ ಕಸ್ಟಮರ್ಸ್ ಕೂಡ ಏನು ಹೋಗೋದಿಲ್ಲ. ಅಂದರೆ ಅವರಿಗೆ ಈಗ ಎಷ್ಟೊಂದು ಸೀರೆಗಳನ್ನ ಮಾರಾಟ ಮಾಡಿದ್ದಾರೆ. ಎಲ್ಲರಿಂದನೂ ಕೂಡ ಒಳ್ಳೆ ರಿವ್ಯೂಸೇ ಬಂದಿದೆ. ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಹಾಕ್ತಾ ಇರ್ತಾರೆ, ನಾನು ಕೂಡ ಚೆಕ್ ಮಾಡ್ತಾ ಇರ್ತೀನಿ. ಎಲ್ಲರೂ ಕೂಡ ಒಳ್ಳೆ ರಿವ್ಯೂಸ್ನೇ ಕೊಟ್ಟಿರ್ತಾರೆ. ಚೆನ್ನಾಗಿದೆ ಅಂತಲೇ ಹಾಕ್ತಾ ಇರ್ತಾರೆ. ಏನೋ 1-2 ಮಿಸ್ಟೇಕ್ ಬಂದೇ ಬರುತ್ತೆ. ಅಷ್ಟೊಂದು ಸ್ಟಾಕ್ಸ್ ತರಿಸ್ತಾರೆ ಅಂದಮೇಲೆ
ಅದೆಲ್ಲ ಕೂಡ ಕರೆಕ್ಟಾಗೇ ಇರ್ತವೆ ಅಂತ ಅನ್ನೋದಕ್ಕಾಗಲ್ಲ, ಮಿಸ್ಟೇಕ್ಸ್ ಇರುತ್ತೆ. ಅಂದರೆ ಇವರಿಗೆ ಓಪನ್ ಮಾಡಿ ಕಳಿಸ್ಬೇಕು. ಅಂದರೆ ಇವರಿಗೆ ಅಷ್ಟು ಸಮಯ ಇಲ್ಲ, ಟೈಮ್ ಇಲ್ಲ. ಆರ್ಡರ್ಸ್ ಕೂಡ ತುಂಬ ಆರ್ಡರ್ಸ್ ಬರ್ತಾ ಇರುತ್ತೆ. ಹಾಗಾಗಿ ಯಾವ್ದು ಬೇಕೋ ಅದನ್ನು ಪ್ಯಾಕ್ ಮಾಡಿ ಕಳಿಸ್ತಾರೆ. ಮತ್ತು ಅವರು ಕೂಡ ಈಗ ಸೀರೆನ ತಗೊಳ್ತಾರಲ್ಲ, ಅವರು ಕೂಡ ಎಷ್ಟೋ ಇವಾಗ ಹೊಸದು ನಾವು ಏನೇ ಒಂದು ತಗೊಂಡ್ರು ಚಿಕ್ಕ ಚಿಕ್ಕ ಮಿಸ್ಟೇಕ್ ಇದ್ರೂ ಕೂಡ ಬೇಜಾರಾಗುತ್ತೆ. ಅಯ್ಯೋ ಹೊಸದ್ರಲ್ಲೇ ಈ ಥರ ಆಯ್ತಲ್ಲ ಅಂತ ಬೇಜಾರಾಗುತ್ತೆ. ಹಂಗೆ ಅವರಿಗೂ ಕೂಡ ಹೊಸ ಸೀರೆನಲ್ಲೇ ಶಾರ್ಟ್ ಆಯಿತು ಮತ್ತು ಬ್ಲೌಸ್ ಕೂಡ ಸ್ಟಿಚ್ ಓಪನ್ ಆಗಿ ಅದನ್ನು ಗಂಟು ಹಾಕಿದ್ರಲ್ಲ, ಹಂಗಾಗಿ ಅವರಿಗೂ ಕೂಡ ಅದು ಪ್ರಾಬ್ಲಮ್. ಅವರು ಕೂಡ ಹೇಳ್ಕೊಂಡಿದ್ದಾರೆ, ಈ ಥರ ಆಯಿತು ಸೀರೆ, ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಅವರು ಕೇಳಿದ್ದಾರೆ. ಅದಕ್ಕೆ ಇವರು ಮತ್ತೇನೋ ಶಿಪ್ಪಿಂಗ್ ಚಾರ್ಜ್ ಏನೋ ಕೇಳಿದ್ರಂತೆ. ಹಾಗಾಗಿ ಅದು ಏನೇನೇನೇನೋ ಅವ್ರ ವಾದ ವಿವಾದ ನಡೆದು ಈಗ ವಿಡಿಯೋಸ್ ಈಗ ಇಲ್ಲಿವರೆಗೂ ಬಂದಿದೆ. ಏನೇ ಇರಲಿ ಒಬ್ಬರ ಬಗ್ಗೆ ಮಾತಾಡೋದು ತಪ್ಪು, ಆಯಿತಾ?